ಅಂಗಂ ಹರೇಃ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಈ ವರ್ಷದ ವಿಶೇಷ ವರಮಹಾಲಕ್ಷ್ಮಿ ಪೂಜೆಯು ಆಗಸ್ಟ್ 8 ಶುಕ್ರವಾರದಂದು ಆಚರಿಸಲಾಗುತ್ತದೆ. ಹಾಗೂ ಈ ಒಂದು ವರಮಹಾಲಕ್ಷ್ಮಿ ಪೂಜೆ ದಿನ ವಿಶೇಷವಾಗಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಹಾಗೂ ಈ ಒಂದು ವರಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಅಷ್ಟಲಕ್ಷ್ಮಿಯರನ್ನು ಪೂಜಿಸಿದ ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ವರ್ಷದಲ್ಲಿ ಒಮ್ಮೆ ಬರುವ ಈ ವರಮಹಾಲಕ್ಷ್ಮಿ ಪೂಜಾ ವ್ರತವು ಅತ್ಯಂತ ವಿಶೇಷವಾದುದು. ಈ ದಿನ ನಾವು ಮೊದಲು ಏನು ಮಾಡಬೇಕು ಎಂಬುದಾದರೆ, ಮೊದಲನೆಯದಾಗಿ ಬಾಳೆ ಎಲೆಯ ಮೇಲೆ ಕಳಸವನ್ನ ಕೂರಿಸಬೇಕು. ಹೌದು, ಕಳಸದಲ್ಲಿ 6 ಕವಡೆ ಮತ್ತು 1 ಬೆಳ್ಳಿಯ ಕಾಯಿನ್ ಹಾಗೂ 1 ಬೆಟ್ಟ ಅಡಿಕೆ, ಅರಿಶಿಣ, ಕುಂಕುಮ ತಪ್ಪದೆ ಹಾಕಬೇಕು. ಅದರ ಜೊತೆ 6 ಕಮಲದ ಬೀಜವನ್ನು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಜವೇದ್ ಪೌಡರ್ ಅನ್ನು ಹಾಕುವುದರಿಂದ ಕಳಸವು ಶ್ರೇಷ್ಠತೆಯನ್ನು ಪಡೆಯುವುದು. ಹಾಗೂ ಮುತ್ತೈದೆಯರಿಗೆ ಅರಿಶಿಣ, ಕುಂಕುಮ, ಫಲ ತಾಂಬೂಲದ ಜೊತೆ 5 ರೂಪಾಯಿ ಕಾಯಿನ್ ಅನ್ನು ಇಟ್ಟು ಕೊಡಬೇಕು. ಹಾಗೂ ಪೂರ್ಣ ಫಲ ಅಥವಾ ತೆಂಗಿನಕಾಯಿಯನ್ನು ತಾಂಬೂಲದ ಜೊತೆ ಕೊಡುವುದು ಕೂಡ ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ಹೌದು, ಹಾಗೂ ಮುಖ್ಯವಾಗಿ ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಡಲೆ ಕಾಳುಗಳನ್ನು ನೆನೆಸಿ ಉಸಿಲಿಯ ರೂಪದಲ್ಲಿ ಆದರೂ ಅಥವಾ ಅದು ಸಾಧ್ಯವಿಲ್ಲವೆಂಬುದಾದರೆ ನೆನೆಸಿದ 5-6 ಕಾಳುಗಳನ್ನು ಫಲ ತಾಂಬೂಲದ ಜೊತೆ ಇಟ್ಟು ಕೊಡುವುದರಿಂದ, ಅಂದರೆ ಬಂದಿರುವಂತಹ ಮುತ್ತೈದೆಯರಿಗೆ ನೀಡುವುದರಿಂದ ನಿಮ್ಮಲ್ಲಿ ಇರುವಂತಹ ಸಂಪತ್ತು ಅಧಿಕವಾಗಿ ಮಹಾಲಕ್ಷ್ಮಿ ಅನುಗ್ರಹ ದೊರೆಯುವುದು. ಹೌದು, ಈ ದಿನ ಕಡಲೆಕಾಳು ದಾನದಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು. ಈ ದಿನ ಮಾಡುವಂತಹ ಕಡಲೆಕಾಳಿನ ದಾನದಿಂದ 1 ವರ್ಷದ ಒಳಗೆ ನಿಮ್ಮ ಯಾವುದೇ ಇಚ್ಛೆ ಬಯಕೆ ಇರಲಿ ಅದು ಪೂರ್ಣಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಹಾಗೂ ವರಮಹಾಲಕ್ಷ್ಮಿಗೆ ತಪ್ಪದೇ ಮಂಗಳಸೂತ್ರವನ್ನು ಅಂದರೆ ತಾಳಿಯನ್ನು ಹಾಕಬೇಕು. ಅದಕ್ಕಾಗಿ 9 ಎಳೆಯ ದಾರವನ್ನು ಅರಿಶಿಣದ ನೀರಿನಲ್ಲಿ ಅದ್ದಿ ಅದಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಿ ಕಳಸಕ್ಕೆ ಇರಿಸಬೇಕಾಗುತ್ತದೆ. ಹಾಗೂ ಈ ಒಂದು ವರಮಹಾಲಕ್ಷ್ಮಿ ಪೂಜೆಗೆ ಬಳಸುವಂತಹ ಹಣ್ಣುಗಳನ್ನು ಬೆಸ ಸಂಖ್ಯೆಯಲ್ಲಿ ಇಡಬೇಕು. ಅಂದರೆ 3, 5, 9 ರೀತಿಯಲ್ಲಿ ಹಣ್ಣುಗಳನ್ನು ಇಡಬೇಕು. ಅಥವಾ ಬೆಸ ಸಂಖ್ಯೆಯಲ್ಲಿ ನೈವೇದ್ಯವನ್ನು ಮಾಡಬೇಕಾಗುತ್ತದೆ. ಹಾಗೂ ವಿಶೇಷವಾಗಿ ನಿಮ್ಮ ಮನೆಯ ಲಕ್ಷ್ಮಿಯ ಮೂರ್ತಿಗೆ ಮೊದಲು ಪಂಚಾಮೃತ ಅಭಿಷೇಕವನ್ನು ಮಾಡಿ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸಿ ನಂತರ ಈ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಆರಂಭ ಮಾಡಬೇಕು. ಹಾಗೂ ಇನ್ನು ವರಮಹಾಲಕ್ಷ್ಮಿ ದೇವಿಗೆ ಹಸಿರು, ಕೆಂಪು ಹಾಗೂ ಹಳದಿ ಬಣ್ಣದ ಸೀರೆಗಳನ್ನು ಬಳಸುವುದು ಅತ್ಯಂತ ಶ್ರೇಷ್ಠತೆ ಎಂದು ಹೇಳಲಾಗುತ್ತದೆ. ಹಾಗೂ ತಪ್ಪದೆ ಈ ಒಂದು ದಿನ ವರಮಹಾಲಕ್ಷ್ಮಿ ಪೂಜೆಯ ದಿನ ಅಷ್ಟದಳದ ರಂಗೋಲಿಯನ್ನು ಹಾಕುವುದು ಒಳಿತು. ಹಾಗೂ ಈ ಒಂದು ಪೂಜೆಯಲ್ಲಿ ಕನಿಷ್ಠ 2 ಕಮಲದ ಹೂವುಗಳನ್ನು ಬಳಸುವುದು ಕೂಡ ವಿಶೇಷತೆಗಳಲ್ಲಿ ಒಂದಾಗಿದೆ. ಹಾಗೂ ಪೂಜೆಯ ಮಂಟಪಕ್ಕೆ ಬಾಳೆ ಕಂಬಗಳನ್ನು ಹಾಗೂ ಅದರ ಜೊತೆ ಕಬ್ಬಿನ ಕೋಲುಗಳನ್ನು ಕಟ್ಟಬೇಕು. ಕಬ್ಬಿನ ಕೋಲು ಕಟ್ಟುವುದು ಲಕ್ಷ್ಮಿಯ ಆಕರ್ಷಣೆಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ. ಹಾಗೂ ತುಪ್ಪದ ದೀಪದೊಂದಿಗೆ ಆರತಿಯನ್ನು ಮಾಡುವುದು ಕೂಡ ಅತ್ಯಂತ ಶುಭ. ಈ ದಿನ ಶುಕ್ರವಾರ ಕಳಸದ ವಿಸರ್ಜನೆ ಮಾಡಬಾರದು. ಶನಿವಾರ ಈ ಒಂದು ಕಳಸದ ವಿಸರ್ಜನೆಯನ್ನು ಮಾಡಬೇಕು. ಹಾಗೂ ಕಳಸದ ನೀರನ್ನು ಮನೆಗೆ ಸಿಂಪಡಿಸಿ ಉಳಿದಿರುವಂತಹ ನೀರನ್ನು ಗಿಡಕ್ಕೆ ಅಥವಾ ನದಿಗೆ ಬಿಡಬೇಕಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬವು ಅತ್ಯಂತ ವಿಶೇಷವಾಗಿದ್ದು ಈ ದಿನ ವಿಶೇಷ ಯೋಗಗಳಲ್ಲಿ ಹಬ್ಬವೂ ಇದೆ. ಈ ದಿನ ಮಾಡಿದ ಪೂಜೆಯು ಅಖಂಡ ಯಶಸ್ಸು, ಸಂಪತ್ತು, ಸಮೃದ್ಧಿಯನ್ನು ಪಡೆಯಲು ಸಹಕರಿಸುತ್ತದೆ. ಲಕ್ಷ್ಮೀ ದೇವಿಯ ಸಂಪತ್ತನ್ನು ಪ್ರತಿನಿಧಿಸುವುದರಿಂದ ಆನಂದಮಯ ಜೀವನ ಮತ್ತು ಲೌಕಿಕ ಸುಖಗಳನ್ನು ಬಯಸುವವರು ಈ ದಿನವೂ ಮಹಾಲಕ್ಷ್ಮಿಯನ್ನು ಪೂಜಿಸುವುದು ಮಹತ್ವದಾಗಿದೆ. ಪೂಜೆ ಮಾಡುವುದು ಎಷ್ಟು ಶ್ರೇಷ್ಠವೋ ಅಷ್ಟೇ ಕೂಡ ಪೂಜಾ ಸಮಯದಲ್ಲಿ ಕೆಲವು ನಿಯಮಗಳನ್ನು ಅನುಸರಿಸುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಹಾಗೂ ಪೂಜಾ ವೇಳೆಯಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಬಾರದು. ಹಾಗಾದರೆ ಆ ಒಂದು ತಪ್ಪುಗಳು ಯಾವುದು ಎಂಬುದಾದರೆ, ಕಳಸಕ್ಕೆ ಉಡಿಸುವಂತಹ ಸೀರೆಗೆ ಕತ್ತರಿಯನ್ನು ಹಾಕಬಾರದು ಅಥವಾ ಬ್ಲೌಸ್ ಪೀಸ್ಗಳನ್ನು ಬೇರೆ ಬೇರೆಯಾಗಿ ಮಾಡಬಾರದು. ಹಾಗೂ 2 ಕಳಸವನ್ನು ಒಂದರ ಮೇಲೆ ಒಂದು ಇಟ್ಟು ಪೂಜಿಸಬಾರದು. ಒಂದೇ ಕಳಸವನ್ನು ಇಟ್ಟು ಅದು ವರಮಹಾಲಕ್ಷ್ಮಿ ಎಂದು ಪೂಜಿಸಬೇಕು. ಕಳಸಕ್ಕೆ ಕೋಲು ಕಟ್ಟುವುದು ಕೂಡ ಶುಭವಲ್ಲ. ಹಾಗೂ ಯಾವುದೇ ರೀತಿಯಾದಂತಹ ಆಡಂಬರದ ಅಲಂಕಾರದ ಪೂಜೆಗಿಂತ ಭಕ್ತಿ ಶ್ರದ್ಧೆಯಿಂದ ಮಾಡಿರುವಂತಹ ಪೂಜೆಯು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವೆನಿಸುತ್ತದೆ. ಹಾಗೂ ಪೂಜಾ ವೇಳೆಯಲ್ಲಿ ನೋಟುಗಳನ್ನು ಇಡಬಾರದು ಎಂದು ಹೇಳಲಾಗುತ್ತದೆ. ಹಾಗೂ ನೋಟುಗಳು ಇಡುವುದು ಕೂಡ ರಾಹುವಿಗೆ ಸಂಬಂಧಪಟ್ಟಿರುತ್ತದೆ. ಇದರ ಜೊತೆ ಅದರ ಬದಲಾಗಿ ಕಾಯಿನ್ಗಳನ್ನು ಅಂದರೆ ನಾಣ್ಯಗಳನ್ನು ಇಟ್ಟು ಪೂಜಿಸಬೇಕು. ಹಾಗೂ ಬಂದಿರುವಂತಹ ಜನರಿಗೆ ರಿಟರ್ನ್ ಗಿಫ್ಟ್ ಆಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ಕೊಡಬಾರದು. ಹಾಗೂ ಕಳಸವನ್ನು ತಾಮ್ರದ ಬಿಂದಿಗೆ ಅಥವಾ ಬೆಳ್ಳಿಯ ಚೊಂಬನ್ನು ಬಳಸಬೇಕು. ಯಾವುದೇ ಕಾರಣಕ್ಕೂ ಸ್ಟೀಲಿನ ಚೊಂಬಲ್ಲಿ ಕಳಸವನ್ನು ಕೂರಿಸಬಾರದು. ಹಾಗೂ ಕಳಸಕ್ಕೆ 5 ಎಲೆಗಳನ್ನು ತಾಜಾ ಎಲೆಗಳನ್ನು ಬಳಸಬೇಕು. ಯಾವುದೇ ರೀತಿಯಾದಂತಹ ಹರಿದ, ಮುರಿದ, ಬಾಡಿದ ಎಲೆಗಳನ್ನು ಬಳಸಬಾರದು.
ಹಾಗೂ ಈ ಒಂದು ಪೂಜೆಯನ್ನು ಅಂದರೆ ವರಮಹಾಲಕ್ಷ್ಮಿ ಪೂಜೆಯನ್ನು ಗರ್ಭಿಣಿಯರು 5 ತಿಂಗಳ ನಂತರ ಪೂಜೆಯನ್ನು ಮಾಡಬಾರದು. 5 ತಿಂಗಳ ಒಳಗಿದ್ದರೆ ಮಾತ್ರ ಈ ಒಂದು ಪೂಜೆಯನ್ನು ಮಾಡಬೇಕು. ಹಾಗೂ ಹಬ್ಬದ ದಿನ ಮನೆಯನ್ನು ಸಂಪೂರ್ಣ ಸ್ವಚ್ಛ ಮಾಡಬಾರದು. ಹಬ್ಬಕ್ಕೆ 3 ದಿನ ಮುಂಚೆ ಈ ಒಂದು ಮನೆಯನ್ನು ಸ್ವಚ್ಛಗೊಳಿಸಬೇಕು. ಹಾಗೂ ಯಾವುದೇ ರೀತಿಯಾದಂತಹ ಪೂಜೆಗೆ ಪ್ಲಾಸ್ಟಿಕ್ ಹೂವುಗಳನ್ನು ಬಳಸಬಾರದು. ಅದರ ಬದಲಾಗಿ ಸುಗಂಧಭರಿತವಾದಂತಹ ಹೂವುಗಳನ್ನು ಈ ಒಂದು ಮಹಾಲಕ್ಷ್ಮಿ ಪೂಜೆಗೆ ಬಳಸಬೇಕು. ಹಾಗೂ ದೇವರಿಗೆ ಒಡವೆಗಳನ್ನು ಹಾಕುವಾಗ ಮೊದಲು ಅವುಗಳನ್ನು ಗಂಗಾಜಲ ಮತ್ತು ಅರಿಶಿಣದಿಂದ ತೊಳೆದು ನಂತರ ಒಡವೆಗಳನ್ನು ಹಾಕಬೇಕು. ಹಾಗೂ ನಾವು ಹಾಕಿದ ಒಡವೆಗಳನ್ನು ಹೆಚ್ಚಾಗಿ ದೇವರಿಗೆ ಬಳಸಬಾರದು. ನಂತರ ದೇವರು ಮತ್ತು ಮಹಾಲಕ್ಷ್ಮಿಯನ್ನು ಯಾವಾಗಲೂ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಕೂರಿಸಬೇಕಾಗುತ್ತದೆ. ಹಾಗೂ ಈ ದಿನ ಮಾಡುವಂತಹ ವರಮಹಾಲಕ್ಷ್ಮಿಯು ಅತ್ಯಂತ ಶ್ರೇಷ್ಠತೆಯನ್ನು ಪಡೆಯಬೇಕಾದರೆ ಮೊದಲು ಭಕ್ತಿಯಿಂದ ಶ್ರದ್ಧೆಯಿಂದ ಸರಳವಾಗಿ ಮಾಡುವಂತಹ ಪೂಜೆಯು ವಿಶೇಷತೆಯನ್ನು ಹೊಂದಿರುತ್ತದೆ ಹಾಗೂ ಹೆಚ್ಚಿನ ಲಾಭವನ್ನು ಕೂಡ ನಿಮಗೆ ತರುತ್ತದೆ. ಇವತ್ತಿನ ದಿನ ಹೇಳಿರುವಂತಹ ಈ ವರಮಹಾಲಕ್ಷ್ಮಿಯ ಸರಳ ಮಾಹಿತಿ ನಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿಯಾದಂತಹ ಇನ್ನಿತರ ಹಲವಾರು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.